ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. హాయ్ ఎవ్రీవన్, వెల్కమ్ బ్యాక్ టు మై ఛానల్ శోభా గార్డెనింగ్. హాయ్ అండి, అందరికీ నమస్తే అండి. అందరూ ఎలా ఉన్నారు? హాయ్ மக்களே, எல்லாருக்கும் வணக்கம். எல்லாரும் எப்படி இருக்கீங்க? ಅಸ್ಸಲಾಮ್ ಅಲೈಕು ದೋಸ್ತು, ಕೆಮೋನಾಚೋನ್ ನಮಸ್ಕಾರ ಎಂಚ ಉಳ್ಳರು ಸ್ನೇಹಿತರೆ. ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ, ಈ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನೋಡಿ, ಈ ಪ್ಲ್ಯಾಂಟ್ನ ಹೆಸರು ನಾಗದಾಳಿ ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಏನೇನು ಕರೀತಾರೆ ಅಂತ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಇದರ ಸೈಂಟಿಫಿಕ್ ನೇಮ್ ರೂಟಾ ಗ್ರಾವಿಲಿಯಸ್ ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ಇಂಗ್ಲೀಷಲ್ಲಿ ಇನ್ನೂ ತುಂಬ ಹೆಸರುಗಳಿದೆ. ರೂ ಹಬ್ ಗ್ರಾಸ್ ಅಂತ ಕರೀತಾರೆ, ಆಮೇಲೆ ಹಬ್ ಗ್ರಾಸ್ ಅಂತ ಕರೀತಾರೆ, ಜರ್ಮನ್ ರೂ ಅಂತ ಕರೀತಾರೆ, ಗಾರ್ಡನ್ ರೂ ಅಂತ ಕರೀತಾರೆ. ಆಮೇಲೆ ಹಿಂದಿಯಲ್ಲಿ ಸಿತಾಬ್ ಅಂತ ಕರೀತಾರೆ ಸ್ನೇಹಿತರೆ. ತೆಲುಗುನಲ್ಲಿ ಸದಾಪಾಕು ಅಂತ ಕರೀತಾರೆ ಸ್ನೇಹಿತರೆ. ತಮಿಳಲ್ಲಿ ನಾಗದಾಳಿ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಇದು ಬಂದ್ಬಿಟ್ಟು ಎಲ್ಲರ ಮನೆಯಲ್ಲಿ ಇರಲೇಬೇಕಾದ ಒಂದು ಗಿಡ ಸ್ನೇಹಿತರೆ. ಯಾಕಂದರೆ ಈಗ ನೋಡಿ, ಬಿಸಿಲಿಗೆ ತುಂಬ ಮನೆಯಲ್ಲಿ ಹಾವುಗಳು ಬಂದುಬಿಡುತ್ತೆ. ನೋಡಿ, ಕಾಂಪೌಂಡ್ನಲ್ಲಿ ಹಾವು ಬರೋದು ಈಗೆಲ್ಲ ಟಿ ವಿನಲ್ಲಿ ತೋರಿಸ್ತಾ ಇರ್ತಾರೆ, ನ್ಯೂಸ್ಗಳಲ್ಲೂ ಅಷ್ಟೇ. ನೋಡಿ, ಈಗ ತುಂಬ ಗಿಡಗಳಿರುತ್ತಲ್ಲ ಸ್ನೇಹಿತರೆ, ಒಬ್ಬೊಬ್ಬರು ಮನೆಯಲ್ಲಿ ತುಂಬ ಗಿಡಗಳನ್ನ ಇಟ್ಟಿರ್ತಾರೆ. ಆ ಥರ ಮನೆಗಳಲ್ಲಿ ಈ ಪ್ಲ್ಯಾಂಟ್ನ ಇಟ್ಕೊಂಬಿಡಿ ಸ್ನೇಹಿತರೆ. ಯಾಕಂದರೆ ಇದರ ವಾಸನೆಗೆ ಹಾವುಗಳು ಬರೋದಿಲ್ಲ. ಆಮೇಲೆ ಇದು ಈ ವಾಸನೆಗೆ ಕೂಡ ಸ್ನೇಹಿತರೆ ಬೆಕ್ಕುಗಳು ಆಗೋದಿಲ್ಲ, ನಾಯಿ ಬೆಕ್ಕುಗಳಿಗೂ ಇದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ನೋಡಿ, ಇದು 3 ಅಡಿ ಬೆಳೆಯುತ್ತೆ ಸ್ನೇಹಿತರೆ. ಇದರ ವಾಸನೆ ಅರ್ಧ ಕಿಲೋಮೀಟರ್ ದೂರದಷ್ಟು ಕೂಡ ಬರುತ್ತೆ. ನೋಡಿ, ಸುಮ್ಮನೆ ಈ ಥರ ಮುಟ್ಟಿ ನೀವು ಇದ್ರದ್ದು ನೀವು ಬರೀ ವಾಸನೆ ನೋಡಿದ್ರೂ ಅಷ್ಟು ಸ್ಮೆಲ್ಲು ಬರುತ್ತೆ ಸ್ನೇಹಿತರೆ. ಇದು ಕಟ್ಟಿಂಗಲ್ಲಿ ಈಸಿಯಾಗಿ ಬರುತ್ತೆ. ಇದು ಯಾವ ಥರ ಅಂದರೆ, ನೀವು ಕಟ್ಟಿಂಗ್ ನೋಡಿ ಇಡಬೇಕು. ಇದೆಲ್ಲ ನಾನು ಕಟ್ಟಿಂಗಲ್ಲಿ ಇಟ್ಟಿದ್ದು ಸ್ನೇಹಿತರೆ. ನೋಡಿ, ಇದು ದೊಡ್ಡದು. ಇದು ನೋಡಿ, ನೀರು ಹಾಕಿಲ್ಲ ಅಂದ್ರೇ ಅರ್ಶಿನ ಕಲರ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದು ಲೀಫ್ ಬಂದುಬಿಟ್ಟು ನೋಡಿ ಯೆಲ್ಲೋ ಕಲರಲ್ಲಿ ಚೇಂಜ್ ಆಗಿಬಿಡುತ್ತೆ. ಅದರಿಂದ ನೀರು ಇದಕ್ಕೆ ತುಂಬ ಕೇರ್ಫುಲ್ಲಾಗಿ ಹಾಕ್ತಾನೆ ಇರಬೇಕು. ಅದೇ ಇದು ನೆಲದಲ್ಲಿ ಹಾಕಿದ್ರೆ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ನೆಲದಲ್ಲಿ ಹಾಕೋರು ನೀವು ತೋಟಗಳಲ್ಲಿ ನೋಡಿ, ತುಂಬ ತೋಟಗಳಲ್ಲಿ ಇದು ಹಾಕಿರ್ತಾರೆ, ಯಾಕಂದರೆ ಹಾವುಗಳು ಬರೋದಿಲ್ಲ ಅಂತ. ಇದು ನೋಡಿ, ತುಂಬ ಮೆಡಿಸಿನಲ್ ಪ್ಲ್ಯಾಂಟಿಗೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮಕ್ಕಳಿಗೂ ಇದು ಯೂಸ್ ಮಾಡ್ತಾರೆ, ದೊಡ್ಡವ್ರಿಗೂ ತಿನ್ಬೋದು. ಅಷ್ಟು ಯೂಸ್ಫುಲ್ಲಾದ ಇದು. ಆ ಕಾಲದಲ್ಲಿ ಬಾಣಂತಿಯರಿಗೆ ಇದು ಈ ಎಳೆನ ಕೊಡ್ತಾಯಿದ್ರು ಸ್ನೇಹಿತರೆ. ಆ ಥರ ಇದು ಆಯುರ್ವೇದದಲ್ಲಿ ತುಂಬ ಯೂಸ್ಫುಲ್ಲಾದ ಪ್ಲ್ಯಾಂಟ್ ಯೂಸ್ ಮಾಡ್ತಾರೆ. ಇದು ಮೆಡಿಸಿನಲ್ ಪ್ಲ್ಯಾಂಟಾಗಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದು ಯಾವ ಥರ ಕಟ್ಟಿಂಗಲ್ಲಿ ಅಂದರೆ, ಕಟ್ಟಿಂಗ್ ಸ್ಟೆಮ್ ಬಂದ್ಬಿಟ್ಟು ನಾವು ನೋಡಿ ಒಂದು ಸ್ವಲ್ಪ ದಪ್ಪ ಸ್ಟೆಮ್ ಬರುತ್ತಲ್ಲ ಸ್ನೇಹಿತರೆ, ಸ್ಟೆಮ್ ನೋಡಿ ನಾವು ಇಡಬೇಕು. ಆ ಥರ ಇಟ್ಟರೆ ಬರುತ್ತೆ. ನೀವು ಸಣ್ಣ ಸಣ್ಣ ಸ್ಟೆಮ್ ಇಟ್ಟರೆ ಬರೋದಿಲ್ಲ ಸ್ನೇಹಿತರೆ ಇದು. ಆಮೇಲೆ ನೋಡಿ, ಇದು ಒಣಗಿದ ಮೇಲೆ ಈ ಥರ ಇದು ಒಣಗಿದ ಮೇಲೆ ನೀವು ಯಾವುದ್ರಲ್ಲಾದರೂ ಪಾಟ್ಗಳಲ್ಲಿ ಉದುರಿಸ್ಕೊಬೋದು ಸ್ನೇಹಿತರೆ. ನೀವು ಉದುರಿಸ್ಕೊಂಡ್ರೂ ಅದು ಬರುತ್ತೆ. ಓಕೆನಾ ಸ್ನೇಹಿತರೆ? ಇನ್ನೂ ತುಂಬ ಪ್ಲ್ಯಾಂಟ್ ಆಗುತ್ತೆ. ಓಕೆನಾ ಸ್ನೇಹಿತರೆ? ನೀವು ಯಾರಿಗಾದರೂ ಕೊಡ್ಬೋದು. ನೋಡಿ, ಈ ಥರ ತುಂಬ ಒಣಗಿರಬೇಕು. ಒಣಗಿದ್ರೇ ಇದು ಬರೋದು ಸ್ನೇಹಿತರೆ. ಹಸಿದಾಗಿ ಬೀಜ ಬರೋದಿಲ್ಲ ಸ್ನೇಹಿತರೆ. ಈ ಥರ ನೀವು ನಿಮ್ಮ ಕಾಂಪೌಂಡ್ಗಳಲ್ಲಿ ಈ ಥರ ಗಿಡಗಳನ್ನ ನೀವು ಬೆಳೆಸ್ಕೊಬೋದು ಸ್ನೇಹಿತರೆ. ಯಾಕಂದರೆ ಇದು ಅಷ್ಟು ಯೂಸ್ಫುಲ್ಲಾದ ಮೆಡಿಸಿನಲ್ ಪ್ಲ್ಯಾಂಟ್ ಸ್ನೇಹಿತರೆ. ಇದಕ್ಕೆ ಮಣ್ಣು ಬಂದ್ಬಿಟ್ಟು ನೀವು ನಾರ್ಮಲ್ ಗಾರ್ಡನ್ ಮಣ್ಣು, ಸ್ವಲ್ಪ ಕಂಪೋಸ್ಟ್ ತೊಗೊಬೇಕು ಸ್ನೇಹಿತರೆ. ತಗೊಂಡು ಒಂದು ಪಾಟ್ಗಳಲ್ಲಿ ನೀವು ಹಾಕಿ ಇಟ್ಕೊಂಡ್ಬಿಟ್ರೆ ಇದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಒಂದು ದೊಡ್ಡ ಪಾಟಲ್ಲಿ ಹಾಕಿ ಬಿಟ್ಬಿಟ್ರೆ ಈ ಥರ ಪಾಟ್ಗಳಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ. ಆದರೆ ಇದಕ್ಕೆ ಬಿಸಿಲು ಇರಬಾರ್ದು ಸ್ನೇಹಿತರೆ. ಬಿಸಿಲಲ್ಲಿ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಾರ್ಮಲ್ ಬಿಸಿಲಿದ್ರೂ ಸಾಕು. ತುಂಬ ಬಿಸಿಲಲ್ಲಿ ಇದು ಒಣಗೋಗುತ್ತೆ. ನಾರ್ಮಲ್ ಬಿಸಿಲಲ್ಲಿ ಇದು ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೀವು ತೋಟಗಳಲ್ಲಿ ಕೂಡ ನೋಡಿ, ಅಷ್ಟೊಂದು ಬಿಸಿಲು ಇರೋದಿಲ್ಲ, ಸ್ವಲ್ಪ ತಣ್ಣಗೂ ಇರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಆ ಥರ ಸ್ನೇಹಿತರೆ. ಇದಕ್ಕೆ ನೀರು ನೀವು ದಿನ ಹಾಕ್ತಾನೆ ಇರಬೇಕು. ಇದು ನಿಮಗೆ ನರ್ಸರಿಗಳಲ್ಲಿ ಇದು ನಿಮಗೆ 60 ರೂಪಾಯಿ
ಇಲ್ಲದಿದ್ದರೆ 70 ರೂಪಾಯಿಗೆಲ್ಲ ಸಿಗುತ್ತೆ ಸ್ನೇಹಿತರೆ. ನೀವು ತೊಗೊಂಬಂದು ಇಟ್ಕೊಬೋದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ. ಓಕೆನಾ ಸ್ನೇಹಿತರೆ? ಇಲ್ದಿದ್ರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳ ಮನೆಯಲ್ಲಿದ್ದರೆ ಈ ಥರದ್ದು ಒಂದು ಗಿಡ ತೊಗೊಂಬಂದು ನೀವು ಇಟ್ಕೊಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.